ಕಲ್ಲಂಗಡಿ ಸಸಿಗಳನ್ನ ನಾಟಿ ಮಾಡೋಕ್ಕೆ ಸೂಕ್ತವಾದ ಸಮಯ 4 ಗಂಟೆ ಮೇಲ್ಪಟ್ಟು ನೀವು ನಾಟಿ ಮಾಡಬೇಕಾಗುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ ಗಿಡಗಳಿಗೆ ಸ್ಟ್ರೆಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ 4 ಗಂಟೆ ಮೇಲೆ ಪ್ಲಾಂಟೇಶನ್ ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ಸಸಿಗಳ ಏಜ್ ಒಂದು 15ರಿಂದ 20 ದಿವಸದ ಸಸಿಗಳನ್ನ ನೀವು ನಾಟಿ ಮಾಡೋಕ್ಕೆ ಸೂಕ್ತ. ಆಮೇಲೆ ಈ ಸಸಿಗಳನ್ನ ನೀವು ನರ್ಸರಿಯಲ್ಲಿ ಕೊಡಬೇಕಾದ್ರೆ ಅದು ಶೇಡಲ್ಲಿ ಬೆಳೆದಂಥ ಸಸಿಗಳಾಗಬಾರ್ದು. ಅದು ಓಪನ್ ಲ್ಯಾಂಡಲ್ಲಿ ಬೆಳೆದಂಥ ಸಸಿಗಳಾಗಬೇಕು. ಶೇಡಲ್ಲಿ ಬೆಳೆದಂಥ ಸಸಿಗಳು ಏನಾಗುತ್ತೆ, ಶೇಡಲ್ಲಿ ಬೆಳೆದಂಥ ಸಸಿಗಳು ತುಂಬ ಹೈಟ್ ಆಗಿರ್ತವೆ. ಅದಕ್ಕೋಸ್ಕರ ಸ್ಟೆಮ್ ಗರ್ತ್ ಚೆನ್ನಾಗಿ ಬಂದಿರಲ್ಲ, ಅವು ಸಾಯಿಗುಣಿ ಡೈಬ್ಯಾಕ್ ಹೋಗೋಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಓಪನ್ ಲ್ಯಾಂಡಲ್ಲಿ ಬೆಳೆದಂಥ ಸಸಿಗಳನ್ನ ಸೆಲೆಕ್ಟ್ ಮಾಡಿ. ಅವು ಸ್ವಲ್ಪ ಡೈಬ್ಯಾಕ್ ಕೂಡ ಕಡಿಮೆ ಆಗಿರುತ್ತೆ. ಆಮೇಲೆ ನೆರಳಲ್ಲಿ ಪ್ಲಾಂಟೇಶನ್ ಮಾಡೋದ್ರಿಂದ ನಿಮಗೆ ಸಸಿಗಳು ಯಾವುದೇ ರೀತಿ ಬಿಸಿಲಿನ ಸ್ಟ್ರೆಸ್ ಆಗೋದಿಲ್ಲ. ಆಮೇಲೆ ಸಾಯಿಗುಣಿ ಕೂಡ ಹೋಗೋದಿಲ್ಲ. ಥ್ಯಾಂಕ್ ಯು.